ವೆಲ್ಕಮ್ ಟೆಕ್ನಿಷಿಯನ್ಸ್. ಇವತ್ತು ನಾವು C311 ಇನ್ಸ್ಟ್ರೂಮೆಂಟಲ್ಲಿ ಸ್ಯಾಂಪಲ್ ಹೇಗೆ ಕೊಡೋದು ಮತ್ತು ರಿಸಲ್ಟನ್ನು ಹೇಗೆ ನೋಡೋದು ಅನ್ನೋದನ್ನು ಕಲಿತಾ ಹೋಗೋಣ. ಅದನ್ನು ಕಲಿಯೋಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಥಿಂಗ್ಸ್ಗಳು ನಾವು ನೋಡ್ಕೋಬೇಕಾಗುತ್ತೆ. ಸೊ ಕೆಲವು ಆ ಬೇಸಿಕ್ ಥಿಂಗ್ಸ್ಗಳನ್ನ ಕಲ್ತ್ಕೊಂಡು ಅದರ ನಂತರ ಸ್ಯಾಂಪಲ್ನ ಹೇಗೆ ಕೊಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇದು ನೀವು ನೋಡ್ದಂಗೆ ಇದು ನಮ್ಮ C311 ಸ್ಯಾಂಪಲ್ ಪ್ರೋಬ್. ಈ ಸ್ಯಾಂಪಲ್ ಪ್ರೋಬ್ಗೆ ಟೋಟಲಿ 3 ಪೊಸಿಷನ್ಸ್ಗಳಿದೆ. ಸೊ ಈ ಪೊಸಿಷನ್ ಅಲ್ಲಿ ಇದು ಫಸ್ಟ್ ಪೊಸಿಷನ್, ಇಲ್ಲಿಂದ ವಾಟರ್ ಬರ್ತಾ ಇರುತ್ತೆ ಸೊ ದಟ್ ಪ್ರೋಬ್ ವಾಶ್ ಆಗ್ಲಿಕ್ಕೆ. ಸೊ ಪ್ರೋಬ್ ಯಾವತ್ತೂ ಈ ಜಾಗಕ್ಕೆ ಹೋಗೋದಿಲ್ಲ, ಅದರ ಪಕ್ಕದಲ್ಲೇ ಅದ್ರ ಮೇಲ್ಗಡೆನೆ ಓಡಾಡುತ್ತೆ, ಬಟ್ ಈ ಜಾಗಕ್ಕೆ ಹೋಗೋದಿಲ್ಲ. ಸೊ ಇದ್ರ ಪಕ್ಕದಲ್ಲಿರೋ ಈ ಪೊಸಿಷನ್ ಅಲ್ಲಿ ಯಾವಾಗ ಅದ್ರದ್ದು ಹೋಮ್ ಪೊಸಿಷನ್. ಸೊ ವಾಟರ್ ಇಲ್ಲಿಂದ ಬಂದಿದ್ದು ಇದ್ರದ್ದು ಪ್ರೋಬ್ ಅನ್ನ ಇಲ್ಲಿ ಕ್ಲೀನ್ ಮಾಡುತ್ತೆ. ಸೊ ಒಂದ್ಸತಿ ಅದು ಪ್ರೋಬ್ ಕ್ಲೀನ್ ಆದ ತಕ್ಷಣ ಈ ಜಾಗಕ್ಕೆ ಬಂದು ಇಲ್ಲಿ ಅದು ಪ್ರೋಬ್ ಅನ್ನ ಡ್ರೈ ಮಾಡ್ಕೊಳ್ಳುತ್ತೆ. ಈಗ ಇಂಪಾರ್ಟೆಂಟ್ ಗಮನ ಕೊಡ್ಬೇಕಾಗಿರೋದು ಏನು ಅಂದ್ರೆ, ಇನ್ನೊಂದು BS240 ಬಯೋಕೆಮಿಸ್ಟ್ರಿ ಇನ್ಸ್ಟ್ರೂಮೆಂಟ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಡ್ರೈಯಿಂಗ್ ಪೊಸಿಷನ್ ಇದೆ. ಸೊ ಸ್ಯಾಂಪಲ್ ಪ್ರೋಬಿಗೆ ಡ್ರೈ ಮಾಡ್ಕೊಳ್ಳಿಕ್ಕೆ ಕೂಡ ಒಂದು ಪೊಸಿಷನ್ ಇದೆ. ಬರೀ ವಾಟರ್ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಬಟ್ ಅದು ಡ್ರೈ ಕೂಡ ಮಾಡ್ಕೊಳ್ಳುತ್ತೆ. ಅದರ ನಂತರ ಅದು ಇಲ್ಲಿ ಬರುತ್ತೆ. ಸೊ ಇದು ಫಸ್ಟ್ ಸ್ಯಾಂಪಲ್ ಪ್ರೋ ಪೊಸಿಷನ್, ಇದು ಸೆಕೆಂಡ್ ಸ್ಯಾಂಪಲ್ ಪ್ರೋ ಪೊಸಿಷನ್. ಅದರ ನಂತರ ಆ ಸ್ಯಾಂಪಲ್ ಕ್ಲೀನರ್ ಏನಿದೆ ಅಲ್ಲಿ ವಾಶ್ ಮಾಡ್ಲಿಕ್ಕೆ ಅಲ್ಲಿ ಹೋಗುತ್ತೆ. ಅದರ ನಂತರ ಇಲ್ಲಿರೋ ಬ್ಲ್ಯಾಂಕ್ ಸೆಲ್ಗಳಿಗೆ ಹೋಗುತ್ತೆ. ಸೊ ಬ್ಲ್ಯಾಂಕ್ ಸೆಲ್, ಹೋಮ್ ಪೊಸಿಷನ್, ಡ್ರೈಯಿಂಗ್ ಪೊಸಿಷನ್, ಫಸ್ಟ್ ಸ್ಯಾಂಪಲ್ ಪೊಸಿಷನ್, ಸೆಕೆಂಡ್ ಸ್ಯಾಂಪಲ್ ಪೊಸಿಷನ್. ಅದರ ನಂತರ ಹಾಗೆ ಈ ಕಡೆ ಬಂದ್ರೆ ಅದರದ್ದು ಕ್ಲೀನಿಂಗ್ ಪೊಸಿಷನ್. ಸೊ ಇದಿಷ್ಟು ಪೊಸಿಷನ್ ಅಲ್ಲಿ ಈ ಪ್ರೋಬ್ ನಾರ್ಮಲಿ ಓಡಾಡ್ತಾ ಇರುತ್ತೆ. ಸೊ ನಮ್ಗೆ ಇದ್ರ ಬಗ್ಗೆ ಯಾಕೆ ಗೊತ್ತಾಗಬೇಕು ಅನ್ನೋದು ನಮ್ಗೆ ಈಗ ಮುಂದೆ ಹೇಳ್ತಾ ಹೋಗ್ತೀನಿ, ಆಯ್ತಾ. ಸೊ ಅದರ ನಂತರ ನೆಕ್ಸ್ಟ್ ಇದು ಲೈಟ್. ಸೊ ಈ ಲೈಟ್ ಯಾವಾಗ ಆನ್ ಆಗಿದೆ ಅಂದ್ರೆ ನಾವು ಈ ಒಂದು ಸ್ಯಾಂಪಲ್ ಡಿಸ್ಕ್ ಅನ್ನ ನಾವು ರೊಟೇಟ್ ಮಾಡ್ಬೋದು, ಮುಟ್ಬೋದು, ಅದರಲ್ಲಿ ಸ್ಯಾಂಪಲ್ ಇಡ್ಬೋದು, ಸ್ಯಾಂಪಲ್ ತೆಗಿಬಹುದು. ಸೊ ಅದನ್ನೆಲ್ಲ ನಾವು ಅವಾಗ ಮಾಡ್ಬೋದು. ಸೊ ಅದರ ನಂತರ ನೆಕ್ಸ್ಟ್ ಏನು ಅಂದ್ರೆ, ಮಾನಿಟರ್ ಅಲ್ಲಿ ಇಲ್ಲಿ ಸ್ಟೇಟಸ್ ಆಫ್ ದ ಇನ್ಸ್ಟ್ರೂಮೆಂಟ್ ಗಮನ ಕೊಡಬೇಕು. ಸೊ ಸ್ಟೇಟಸ್ ಆಫ್ ದ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದೇ ಸ್ಟ್ಯಾಂಡ್ ಬೈ ಅಥವಾ ಸ್ಯಾಂಪ್ಲಿಂಗ್ ಸ್ಟಾಪ್ ಪೊಸಿಷನ್ ಇರಬೇಕು, ಅಂದ್ರೆ ಮಾತ್ರ ಡಿಸ್ಕ್ ಅನ್ನ ಮೂವ್ ಮಾಡಬೇಕು. ಸೊ 3 ಇಂಪಾರ್ಟೆಂಟ್ ಥಿಂಗ್ಸ್ ಗಳ ಬಗ್ಗೆ ನಾವು ಗಮನ ಕೊಡಬೇಕು ಡಿಸ್ಕ್ ಅನ್ನ ಮುಟ್ಟೋಕ್ಕಿಂತ ಮುಂಚೆ. ಒಂದು, ಸ್ಯಾಂಪಲ್ ಪ್ರೋಬು ಹೋಮ್ ಪೊಸಿಷನ್ ಅಲ್ಲೇ ನಿಂತಿದ್ಯಾ ಇಲ್ವಾ ಅನ್ನೋದು. ಅದೆಲ್ಲಾದ್ರೂ ಅಡ್ಡ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಎಲ್ಲಾದ್ರೂ ಸ್ಟ್ರಕ್ ಆಗಿದೆ ಅಂದಾಗ ಅಪ್ಪಿತಪ್ಪಿನೂ ಕೂಡ ಸ್ಯಾಂಪಲ್ ಡಿಸ್ಕ್ ಅನ್ನ ಮೂವ್ ಮಾಡಬಾರ್ದು. ನಿಮ್ಮ ಹತ್ರ ಮಾಡ್ಲಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ಅದು ಗಟ್ಟಿಯಾಗಿ ಹೋಲ್ಡ್ ಮಾಡಿರುತ್ತೆ. ಬಟ್ ಆದ್ರೂ ಕೆಲವೊಬ್ರು ಚೆಕ್ ಮಾಡ್ಲಿಕ್ಕೋಸ್ಕರ ತುಂಬಾ ಫೋರ್ಸ್ಫುಲಿ ಮೂವ್ ಮಾಡ್ಲಿಕ್ಕೆ ಹೋದ್ರೆ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಪ್ಪಿತಪ್ಪಿನೂ ಮೂವ್ ಮಾಡಬಾರ್ದು. ಸೊ ಸ್ಯಾಂಪಲ್ ಪ್ರೋಬು ಹೋಮ್ ಪೊಸಿಷನ್ ಇರಬೇಕು. ಸ್ಯಾಂಪಲ್ ಡಿಸ್ಕ್ ಅನ್ನ ಮುಟ್ಲಿಕ್ಕೋಸ್ಕರ ಅಥವಾ ಆಪರೇಟ್ ಮಾಡ್ಲಿಕ್ಕೋಸ್ಕರ ಇರೋ ಲೈಟ್ ಏನಿದೆ ಆ ಲೈಟ್ ಆನ್ ಇರಬೇಕು. ಮತ್ತೆ ಮಾನಿಟರ್ ಅಲ್ಲಿ ಸ್ಯಾಂಪ್ಲಿಂಗ್ ಸ್ಟಾಪ್ ಅಥವಾ ಸ್ಟ್ಯಾಂಡ್ ಬೈ ಪೊಸಿಷನ್ನೇ ಇರಬೇಕು. ಆ 3 ಗ್ಯಾರಂಟಿ ಆದ್ಮೇಲೆ ಅಷ್ಟೇ ನೀವು ಯಾವತ್ತೂ ಡಿಸ್ಕ್ ಅನ್ನ ರೊಟೇಟ್ ಮಾಡೋದಾಗ್ಲಿ, ಟಚ್ ಮಾಡೋದಾಗ್ಲಿ, ಅಥವಾ ಸ್ಯಾಂಪಲ್ ವ್ಯಾಕೆಟ್ ಅನ್ನ ತೆಗೆಯೋದು ಹಾಕೋದು ಎಲ್ಲ ಮಾಡಬೇಕು. ಸೊ ಇದು ಬಹಳ ಇಂಪಾರ್ಟೆಂಟು. ಫ್ರೆಶ್ ಟೆಕ್ನಿಷಿಯನ್ಸ್ ಯಾವಾಗೂ ಈ 3 ಥಿಂಗ್ಸ್ ಗಳ ಬಗ್ಗೆ ಯಾವಾಗ್ಲೂ ಗಮನ ಇಟ್ಕೊಂಡಿರ್ಬೇಕು. ಸೊ ಇದು ನಮ್ಮ ಸ್ಯಾಂಪಲ್ ಡಿಸ್ಕು. ಇದನ್ನ ಕ್ಲಾಕ್ ವೈಸ್ ಆಗಿ ಮತ್ತೆ ಆಂಟಿ ಕ್ಲಾಕ್ ವೈಸ್ ಆಗಿ ಹೇಗ್ ಬೇಕೋ ಹಾಗೆ ರೊಟೇಟ್ ಮಾಡ್ಲಿಕ್ಕೆ ಬರ್ತದೆ. ಸೊ ಒಂದೇ ಡೈರೆಕ್ಷನ್, ಎರಡೇ ಡೈರೆಕ್ಷನ್ ಅಂತ ಇಲ್ಲ. ಯಾವಾಗ ಇನ್ಸ್ಟ್ರೂಮೆಂಟ್ ಸ್ಯಾಂಪಲ್ ಸ್ಟಾಪ್ ಅಥವಾ ಸ್ಟ್ಯಾಂಡ್ ಬೈ ಅಲ್ಲಿ ಇದೆಯೋ ಅವಾಗ ಇದನ್ನ ಹೇಗ್ ಬೇಕೋ ಹಾಗೆ ಮೂವ್ ಮಾಡ್ಲಿಕ್ಕೆ ಬರುತ್ತೆ. ಸೊ BS240 ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಗಲ್ಲ. ಇನ್ಸ್ಟ್ರೂಮೆಂಟ್ ಆಫ್ ಆದ್ರೆ ಮಾತ್ರ ನಿಮ್ಗೆ ತಿರುಗಿಸ್ಲಿಕ್ಕೆ ಬರ್ತದೆ. ಅದು ಸ್ಟ್ಯಾಂಡ್ ಬೈ ಇರಲಿ ಯಾವ್ದ್ರಲ್ಲೇ ಇರಲಿ ನಿಮ್ಗೆ ರಿಏಜೆಂಟ್ ಅಥವಾ ಸ್ಯಾಂಪಲ್ ಡಿಸ್ಕ್ ಅನ್ನ ಮೂವ್ ಮಾಡ್ಲಿಕ್ಕೆ ಅದರಲ್ಲಿ ಬರೋದಿಲ್ಲ. ಬಟ್ ಇದರಲ್ಲಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮೂವ್ ಅದನ್ನ ರೊಟೇಟ್ ಮಾಡ್ಬೋದು. ಕ್ಲಾಕ್ ವೈಸ್ ಆಗಿ, ಆಂಟಿ ಕ್ಲಾಕ್ ವೈಸ್ ಆಗಿ ಎಲ್ಲ ಮೂವ್ ಮಾಡ್ಬೋದು. ಸೊ ಇದೇ ಡಿಸ್ಕ್ ಅನ್ನ ಅದು ನಿಮಗೆ ಡಯಾಗ್ರಾಮ್ಯಾಟಿಕಲಿ ಕೂಡ ಹೇಳುತ್ತೆ. ಅದನ್ನ ಹೇಗೆ ನೋಡೋದು ಅನ್ನೋದು ಇವಾಗ ವರಿ ಮಾಡೋದು ಬೇಡ, ಬಟ್ ಫಾರ್ ದ ಟೈಮ್ ಬೀಯಿಂಗ್ ನಾವು ಇದನ್ನ ನೋಡ್ತಾ ಹೋಗುವ. ಸೊ ಟೋಟಲಿ ನಾನು ಮುಂಚೆನೆ ಹೇಳ್ದಂಗೆ ಇದರಲ್ಲಿ 110 ಪೊಸಿಷನ್ಸ್ ಇದೆ. ಸೊ ಫಸ್ಟ್ ಪೊಸಿಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಔಟರ್ ಡಿಸ್ಕ್. ಸೊ ಈ ಔಟರ್ ಡಿಸ್ಕ್ ಅಲ್ಲಿ ಪೂರ್ತಿ ಟೋಟಲಿ 55 ಪೊಸಿಷನ್ಸ್ ಇದೆ. ಸೊ ಇಲ್ಲಿ ನೋಡೋ ಹಾಗೆ ಟೋಟಲಿ 55 ಪೊಸಿಷನ್ಸ್ ಇದೆ. ಈ 55 ಪೊಸಿಷನ್ ಅಲ್ಲೂ ಕೂಡ ನಾವು ಸ್ಯಾಂಪಲ್ ನ ಇಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ ಗಮನ ಕೊಡಿ ಕೆಲವೊಂದು ವಿಷಯನ. ಏನು ಅಂದ್ರೆ, ಇಲ್ಲೆಲ್ಲ ಬ್ಲ್ಯಾಕ್ ಆಗಿದೆ, ಇಲ್ಲಿ ಸೈಡ್ಸ್ ಎಲ್ಲ ವೈಟ್ ಆಗಿದೆ, ಮತ್ತೆ ಇಲ್ಲೆಲ್ಲ ಸೈಡ್ಸ್ ರೆಡ್ ಆಗಿದೆ, ಮತ್ತೆ ಇಲ್ಲಿ ಗ್ರೀನ್ ಇದೆ. ಇದೆಲ್ಲದಕ್ಕೂ ಕೆಲವೊಂದು ಕಾರಣಗಳುಂಟು. ಅದನ್ನ ನೋಡ್ತಾ ಹೋಗೋಣ, ಯಾಕಂದ್ರೆ ಸ್ಯಾಂಪಲ್ ಕೊಡ್ಬೇಕಾದ್ರೆ ನಮ್ಗೆ ಅದ್ರ ಬಗ್ಗೆ ಗಮನ ಇರಬೇಕು. ಸೊ ಫಸ್ಟ್ ಸ್ಯಾಂಪಲ್ ಪೊಸಿಷನ್ 1. ಸೊ 1 ಇಂದ ಪೂರ್ತಿ ರೌಂಡ್ ಅಲ್ಲಿ
55ನೇ ಪೊಸಿಷನ್ ತನಕ ಬರುತ್ತೆ. ಇದು 55ನೇ ಪೊಸಿಷನ್ನು. ಅದರ ನಂತರ ಅದು ನೆಕ್ಸ್ಟ್ ಇಲ್ಲಿಗೆ 56ನೇ ಪೊಸಿಷನ್ಗೆ ಹೋಗುತ್ತೆ. ಸೊ 56ನೇದಿಂದ ಹಾಗೆ ಇದು ಅಪ್ ಟು 80ನೇ ಪೊಸಿಷನ್ ತನಕ ಹೋಗುತ್ತೆ. ಬಟ್ 80ನೇ ಪೊಸಿಷನ್ ಅಲ್ಲಿ ಬ್ಲ್ಯಾಕ್ ಆಗಿದೆ. ಸೊ ಈ ಬ್ಲ್ಯಾಕ್ ಯಾಕೆ ಹೀಗಾಗಿದೆ ಅಂದ್ರೆ ಇವೆಲ್ಲ ರಿಸರ್ವ್ಡ್ ಪೊಸಿಷನ್. ಇದು ಬ್ಲ್ಯಾಕ್ ಆಗಿರೋ ಪೊಸಿಷನ್ಸ್ ಎಲ್ಲ ಇನ್ಸ್ಟ್ರೂಮೆಂಟಿನ ಕ್ಯಾಲಿಬ್ರೇಷನ್ಗೆ ಇಡುವಂತ ಸ್ಯಾಂಪಲ್ ನ ಪೊಸಿಷನ್. ಇದು ಪೇಷಂಟಿನ ಸ್ಯಾಂಪಲ್ ಇಡುವಂತ ಜಾಗ ಅಲ್ಲ, ಬಟ್ ಇದು ಕ್ಯಾಲಿಬ್ರೇಷನ್ಗೆ ಕ್ಯಾಲಿಬ್ರೇಟರ್ ಗಳನ್ನ ಇಡುವಂತ ಜಾಗ. ಅದೇ ರೀತಿ ಇಲ್ಲಿ ವೈಟ್ ಆಗಿರೋ ಜಾಗ ಏನಿದೆ ಇದು ಕ್ವಾಲಿಟಿ ಕಂಟ್ರೋಲ್ ನ ಇಡುವಂತ ಜಾಗ. ಸೊ ಅಟ್ ಪ್ರೆಸೆಂಟ್ ಇದರಲ್ಲಿ ಒಂದನ್ನೇ ಅಸೈನ್ ಮಾಡಿದೀವಿ. ಬಟ್ ಬಹಳ ಬಾರಿ ಯೂರಿನ್ ಅದು ಇದು ಅಂತ ಟೋಟಲಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಪೂರ್ತಿ ಪೊಸಿಷನ್ಸ್ ಗಳು ಕೆಲವೊಂದು ಬಾರಿ ಕ್ವಾಲಿಟಿ ಕಂಟ್ರೋಲ್ ಇಂದ ಫಿಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ರೆಡ್ ಅಲ್ಲಿ ಏನಿದೆ ಇದನ್ನ ನಾವು ಎಮರ್ಜೆನ್ಸಿ ಪೊಸಿಷನ್ ಅಂತ ಹೇಳ್ತೀವಿ ಅಥವಾ ಸ್ಟಾಟ್ ಪೊಸಿಷನ್ ಅಂತ ಹೇಳ್ತೀವಿ. ಸ್ಟಾಟ್ ಅಥವಾ ಟ್ಯಾಟ್ ಅಂದ್ರೆ ಟರ್ನ್ ಅರೌಂಡ್ ಟೈಮ್, ಸ್ಟಾಟ್ ಅಂದ್ರೆ ಶಾರ್ಟೆಸ್ಟ್ ಟರ್ನ್ ಅರೌಂಡ್ ಟೈಮ್ ಅಂತ. ಸೊ ಅದು ಇಲ್ಲಿ 99 ಇಂದ 108 ತನಕ ಬರುತ್ತೆ. ಈ ಎರಡು ಪೊಸಿಷನ್ ಏನಿದೆ ಇದಕ್ಕೆ W1 W2 ಪೊಸಿಷನ್ಸ್ ಅಂತಾರೆ. ಇದು ಮೇನ್ಲಿ IAC ಕ್ಲೀನಿಂಗಿಗೆ ಗೋಸ್ಕರ ಯೂಸ್ ಮಾಡ್ತೀವಿ. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ, ಆಯ್ತಾ. ಸೊ ಇದು ಪೊಸಿಷನ್ಸ್ಗಳು. ಸೊ ನಾವು ಸ್ಯಾಂಪಲ್ ನ ಫಸ್ಟ್ ಪೊಸಿಷನ್ ನಿಂದ ಅಪ್ ಟು 70 ಪೊಸಿಷನ್ ತನಕ ಮಾತ್ರ ಕೊಡ್ತೀವಿ. ಅಂದ್ರೆ 1 to 70 ಪೊಸಿಷನ್ ತನಕ ಮಾತ್ರ ನಾವು ಸ್ಯಾಂಪಲ್ ಪೇಷಂಟ್ ಸ್ಯಾಂಪಲ್ಸ್ ನ ಕೊಡ್ತೇವೆ. ಆಮೇಲೆ ಇಲ್ಲಿ 80 ಇಂದ ನೆಕ್ಸ್ಟ್ ಈ ಬ್ಲ್ಯಾಕ್ ಆಗಿರೋವೆಲ್ಲ ಕ್ಯಾಲಿಬ್ರೇಟರ್ ಪೊಸಿಷನ್ಸ್. ಅದು ಕ್ಯಾಲಿಬ್ರೇಷನ್ ಹೇಗೆ ಮಾಡೋದು ಅನ್ಬೇಕಾದ್ರೆ ಇದ್ರ ಪೊಸಿಷನ್ಸ್ ಗಳ ಬಗ್ಗೆ ಮಾತಾಡುವ. ಕ್ವಾಲಿಟಿ ಕಂಟ್ರೋಲ್ ಇದೆಲ್ಲ ವೈಟ್ ಆಗಿರುವಂತದೆಲ್ಲ ಕ್ವಾಲಿಟಿ ಕಂಟ್ರೋಲ್ ಪೊಸಿಷನ್ಸ್. ಅದು ಕೂಡ ಅಷ್ಟೇ ಕ್ವಾಲಿಟಿ ಕಂಟ್ರೋಲ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ಮಾಡುವ. ಮತ್ತೆ ಇವೆಲ್ಲ ಸ್ಟಾಟ್ ಪೊಸಿಷನ್ಸ್ ಅಂದ್ರೆ ಎಮರ್ಜೆನ್ಸಿ ಪೊಸಿಷನ್ಸ್ 99 ಇಂದ 108 ತನಕ ಇದೆ. ಸೊ ಇದು ಈ ಡಿಸ್ಕ್ ಅಲ್ಲಿರೋ ಪೊಸಿಷನ್ಸ್ ಗಳು. ಸೊ ನಾರ್ಮಲಿ ನೀವು ಪೇಷಂಟ್ ಸ್ಯಾಂಪಲ್ ನ 1 ಇಂದ 70 ತನಕ ಮಾತ್ರ ಕೊಡ್ಬೇಕು. ಬೇರೆ ಯಾವ ನಂಬರ್ಸ್ ಅಲ್ಲೂ ಅದನ್ನ ಕೊಡ್ಲಿಕ್ಕೆ ಬರೋದಿಲ್ಲ, ಸರಿಯಲ್ಲ. ಸೊ ಇದು 92 ಕ್ವಾಲಿಟಿ ಕಂಟ್ರೋಲ್ ಪೊಸಿಷನ್ಸ್, 99 ಇಂದ 108 ಎಮರ್ಜೆನ್ಸಿ ಪೊಸಿಷನ್ಸ್. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ಇಂಪಾರ್ಟೆಂಟ್ ಏನು ಅಂದ್ರೆ ಇನ್ಸ್ಟ್ರೂಮೆಂಟ್ ಅದು ಪ್ರತಿ ಸ್ಯಾಂಪಲ್ ನ ತಗೋಬೇಕಾದ್ರೂ ಕೆಲವೊಂದು ಕೆಲಸಗಳನ್ನು ಮಾಡುತ್ತೆ. ಅದರಲ್ಲಿ ಈಗ ಈ ಡಿಸ್ಕ್ ಅನ್ನ ನೋಡಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಇವೆಲ್ಲ ಏನಿದೆ ಇದೆಲ್ಲ ಪೊಸಿಷನ್ಸ್ ಗಳು ಎಂಟಿ ಆಗಿದೆ. ಅಂದ್ರೆ ಅದ್ರೊಳಗಡೆ ಅಲ್ಲಿ ಯಾವುದೇ ವ್ಯಾಕ್ಯೂಟೈನರ್ಸ್ ಆಗ್ಲಿ ಇದಾಗ್ಲಿ ಇಲ್ಲ. ಅದೇ ನೀವು ಇಲ್ಲಿ ನೋಡಿದ್ರೆ ಇದರಲ್ಲಿ ಬ್ಲೂ ಇದೆ. ಅಂದ್ರೆ ಅದರ ಅರ್ಥ ಈ ಎರಡು ಜಾಗಗಳಲ್ಲಿ ವ್ಯಾಕ್ಯೂಟೈನರ್ ಇದೆ ಅಥವಾ ಏನೋ ಒಂದು ಐಟಮ್ ನ ಇಟ್ಟಿದೀವಿ, ಬಟ್ ಅದಕ್ಕೆ ಯಾವುದೇ ರೀತಿ ಟೆಸ್ಟ್ ಆಗ್ಲಿ ಯಾವುದನ್ನು ನಾವು ಅಸೈನ್ ಮಾಡಿಲ್ಲ. ಇಲ್ಲಿ 99, 100, 101, 102 ಈ 4 ಪೊಸಿಷನ್ ಅಲ್ಲೂ ನಾವು ವ್ಯಾಕ್ಯೂಟೈನರ್ ಇಟ್ಟಿದ್ದೇವೆ, ಆದ್ರೆ ಯಾವುದೇ ಟೆಸ್ಟ್ ಅನ್ನ ಅಸೈನ್ ಮಾಡಿಲ್ಲ. ಇದು ಇವಾಗಿನ್ನು ರಿಪೋರ್ಟ್ ನಾವು ತೆಗೆದಿದ್ದೇವೆ, ರಿಪೋರ್ಟ್ ಆಗಿದೆ. ರಿಪೋರ್ಟ್ ಆದ್ಮೇಲೆ ಈ ವ್ಯಾಕ್ಯೂಟೈನರ್ ತೆಗೆದಿದ್ದೇವೆ. ಇದು ಗ್ರೀನ್ ಆಗಿ ಯಾಕೆ ಇದೆ ಅಂದ್ರೆ ಇದರದ್ದು ರಿಪೋರ್ಟಿಂಗ್ ಮುಗಿದಿದೆ. ಸೊ ಅದಕ್ಕೋಸ್ಕರ ಇದು ಗ್ರೀನ್ ಆಗಿದೆ. ಇಲ್ಲೇನಾಗಿದೆ ಅಂದ್ರೆ ಇದು ಟೆಸ್ಟ್ ಫೇಲ್ ಆಗಿದೆ. ಅಂದ್ರೆ ಆ ಟೆಸ್ಟ್ ಅನ್ನೋದು ಮಾಡಿಲ್ಲ. ಒಂದೇ 10 ಟೆಸ್ಟ್ ಕೊಟ್ಟು ಒಂದು 5-6 ಟೆಸ್ಟ್ ಕೊಟ್ಟಿದ್ರೆ ಒಂದೆರಡು ಟೆಸ್ಟ್ ಕಂಪ್ಲೀಟ್ ಮಾಡಿ ಮತ್ತೊಂದನ್ನು ಮಾಡದೇ ಇರ್ಬೋದು, ಅಥವಾ ಸ್ಯಾಂಪಲ್ ಕ್ಲಾಟ್ ಬಂದಿರ್ಬೋದು, ಏನೇ ಕಾರಣ ಇರ್ಬೋದು. ಇದು ಇಲ್ಲಿ ಈ ಪೊಸಿಷನ್ ಇರೋ ಟೆಸ್ಟ್ ನಾವು ಕೊಟ್ಟಿರೋದು ಅದು ಫೇಲ್ ಆಗಿದೆ. ಇದನ್ನ ಅದು ಕಂಪ್ಲೀಟ್ ಮಾಡಿದೆ. ಸೊ ಈ ಒಂದು ಕಲರ್ ಕೋಡ್ ಏನಿದೆ ಅದು ನಮ್ಗೆ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವಾಗ ಇಷ್ಟು ಗೊತ್ತಾದ್ಮೇಲೆ ನಾವು ಹೇಗೆ ಸ್ಯಾಂಪಲ್ ನ ಪೇಷಂಟ್ ಸ್ಯಾಂಪಲ್ ನ ಇನ್ಸ್ಟ್ರೂಮೆಂಟ್ ಗೆ ಕೊಡೋದು ಅಂತ ನೋಡ್ತಾ ಹೋಗುವ. ಓಕೆ, ಸೊ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ಏನ್ ಮಾಡಬೇಕು, ಸೊ ಮುಟ್ಬೇಕಾದ್ರೆ ಒಂದೇ ಇನ್ಸ್ಟ್ರೂಮೆಂಟ್ ಸ್ಟ್ಯಾಂಡ್ ಬೈ ಅಲ್ಲಿ ಇರಬೇಕು, ಇಲ್ಲ ಸ್ಯಾಂಪಲ್ ಸ್ಟಾಪ್ ಅಲ್ಲಿ ಇರಬೇಕು. ಅದರ ನಂತರ ನಾವು ಇದು ವರ್ಕ್ ಪ್ಲೇಸ್ ನಲ್ಲಿ ಟೆಸ್ಟ್ ಸೆಲೆಕ್ಷನ್ ಅನ್ನೋ ವಿಂಡೋನ ಸೆಲೆಕ್ಟ್ ಮಾಡಬೇಕು. ನಾನು ಬಹಳ ಟೆಕ್ನಿಷಿಯನ್ಸು, ಈವನ್ ನಮ್ಮಲ್ಲಿರೋ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ಗಮನಿಸಿದೀನಿ. ಅವ್ರು ಯಾವ ವಿಂಡೋ ಓಪನ್ ಇದ್ರೆ ಹೇಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಗಮನವೇ ಕೊಡೋದಿಲ್ಲ. ಒಂದೇ ಇದು ಕ್ಲಿಕ್ ಮಾಡ್ತಾರೆ, ಇದು ಕ್ಲಿಕ್ ಮಾಡ್ತಾರೆ, ಇದು ಕ್ಲಿಕ್ ಮಾಡ್ತಾರೆ, ಇದು ಕ್ಲಿಕ್ ಮಾಡ್ತಾರೆ. ಪ್ಲಸ್ ಅಲ್ಲ ಅಂದ್ರೆ ಮೈನಸ್, ಮೈನಸ್ ಅಂದ್ರೆ ಪ್ಲಸ್, ಆ ರೀತಿನೇ ಕೆಲಸ ಮಾಡ್ತಾರೆ. ವಿಂಡೋಸ್ ಸಾಫ್ಟ್ವೇರ್ ಅಲ್ಲಿ ಅಥವಾ ಯಾವುದೇ ಸಾಫ್ಟ್ವೇರ್ ಅಲ್ಲಾದ್ರೂ ಯಾವ ವಿಂಡೋ ಓಪನ್ ಇರುತ್ತೋ ಆ ವಿಂಡೋಗೆ ಇಲ್ಲಿ ಕೆಳಗಡೆ ಮಾರ್ಜಿನ್ಸ್ ಇರುವುದಿಲ್ಲ. ಸೊ ಅದು ಟೋಟಲಿ ಓಪನ್ ಇರುತ್ತೆ. ಈಗ ನೀವು ಇಲ್ಲಿ ನೋಡಿದ್ರೆ ಅದು ಹೀಗೆ ಟೋಟಲಿ ಹೀಗೆ ಓಪನ್ ಇದೆ. ಅದೇ ನೀವು ಡೇಟಾ ಸೆಲೆಕ್ಷನ್, ಅದೇ ಈಗ ಇದು ವರ್ಕ್ ಪ್ಲೇಸ್ ನಲ್ಲಿ ಅದು ಡೇಟಾ ರಿವ್ಯೂನ ಓಪನ್ ಆಗಿದೆ. ಸೊ ರಿಯೇಜೆಂಟ್ ಎಲ್ಲ ನಮಗೆ ಆಶ್ ಕಲರ್ ಅಲ್ಲೇ ಇದೆ. ಅದೇ ಈಗ ನೀವು ಟೆಸ್ಟ್ ಸೆಲೆಕ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಇದು ಓಪನ್ ಆಗಿದೆ, ಬಟ್ ಇಲ್ಲಿ ಮಾರ್ಜಿನ್ಸ್ ಇದೆ, ಬಟ್ ಇಲ್ಲಿ ಮಾರ್ಜಿನ್ಸ್ ಇಲ್ಲ. ಸೊ ದಿಸ್ ಈಸ್ ಹೌ ಒಂದು ಫೋಲ್ಡರ್ ವರ್ಕ್ ಆಗೋದು. ಸೊ ಅದು ಫೋಲ್ಡರ್ ಟೈಪ್ ಅಲ್ಲಿ ಓಪನ್ ಮಾಡ್ತೇವೆ. ಸೊ ಇದು ಓಪನ್ ಇಲ್ಲ ಅಂದ್ರೆ ಇದು ಕ್ಲಿಕ್ ಮಾಡೋದು, ಇದು ಕ್ಲಿಕ್ ಮಾಡಂದ್ರೆ ಅದು ಕ್ಲಿಕ್ ಮಾಡೋದು, ಆ ರೀತಿ ಮಾಡಬೇಡಿ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಯಾವ ವಿಂಡೋ ಸಾಫ್ಟ್ವೇರ್ ಅಲ್ಲಿ ಓಪನ್ ಇದೆ ಅಂತ. ಸೊ ಈ ಕೇಸ್ ನಲ್ಲಿ ಟೆಸ್ಟ್ ಸೆಲೆಕ್ಷನ್ ಈಗ ಓಪನ್ ಮಾಡಿದ್ವಿ. ಸೊ ನಾರ್ಮಲಿ ಏನಾಗ್ತಾ ಇತ್ತು, ಸೊ ಸ್ಟ್ಯಾಂಡ್ ಬೈ ಅಲ್ಲಿ ಅಥವಾ ಸ್ಯಾಂಪಲ್ ಸ್ಟಾಪ್ ಅಲ್ಲಿ ಇರುತ್ತೆ ಇನ್ಸ್ಟ್ರೂಮೆಂಟ್. ನಮ್ಗೆ ಈಗ ಸ್ಯಾಂಪಲ್ ಕೊಡಬೇಕು, ನಾವು ಆವಾಗ ಡೇಟಾ ಸೆಲೆಕ್ಷನ್ ನ ಕ್ಲಿಕ್ ಮಾಡಿದ್ವಿ.
ಡೇಟಾ ಸೆಲೆಕ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂತು. ಸೊ ಇವಾಗ ಇದರಲ್ಲಿ ಏನ್ ಮಾಡ್ತೀವಿ, ಸೊ ನಾವು ರೊಟೀನ್ ಟೆಸ್ಟ್ ಕೊಡ್ತಾ ಇದೀವಿ, ಎಮರ್ಜೆನ್ಸಿ ಟೆಸ್ಟ್ ಕೊಡ್ತಾ ಇಲ್ಲ. ಸೊ ಈಗ ಅದು ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಅದು ಮುಂಚೆ ಇಲ್ಲಿ ಆಲ್ರೆಡಿ ಯಾವ್ದನ್ನ ನೀವು ಸೆಲೆಕ್ಟ್ ಮಾಡಿದಿರಲ್ಲ, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಏನಾಗಿದೆ 35 ಪೊಸಿಷನ್ ಅಲ್ಲಿ ಈ ನಂಬರಿಗೆ ಈ ಟೆಸ್ಟ್ ಗಳ ಜಾಗದಲ್ಲಿ ಇನ್ಸ್ಟ್ರೂಮೆಂಟ್ ನಿಂತಿತ್ತು. ಸೊ ಅದೇನಾಗುತ್ತೆ, ನೀವೀಗ ಟೆಸ್ಟ್ ಸೆಲೆಕ್ಷನ್ ನ ಸೆಲೆಕ್ಟ್ ಮಾಡಿದ ತಕ್ಷಣನೇ ಅದನ್ನೇ ತೋರಿಸುತ್ತೆ ನೋಡಿ, 35 ಡಿಸ್ಕ್ ಪೊಸಿಷನ್ ಅಲ್ಲಿ ಈ ನಂಬರಿಗೆ ಸೋಡಿಯಂ. ಸೊ ಇದೆಲ್ಲ ಯಾಕೆ ಎಲ್ಲೋ ಆಗಿದೆ ಅಂದ್ರೆ ಈ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಅದು ಎಲ್ಲೋ ಆಗಿದೆ. ಸೊ ನೀವು ಯಾವ ಪೊಸಿಷನ್ ಅಲ್ಲಿ ಸೆಲೆಕ್ಟ್ ಮಾಡಿರ್ತಿರೋ ಡೇಟಾ ಸೆಲೆಕ್ಷನ್ ಅಲ್ಲಿ ಯಾವ ಪೊಸಿಷನ್ ಸೆಲೆಕ್ಟ್ ಆಗಿರುತ್ತೋ ಆ ಒಂದು ಪೊಸಿಷನ್ ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಮಾಡಿರುತ್ತೆ ಇಲ್ಲಿ. ಸೊ ಅದ್ರ ಬಗ್ಗೆ ನಮ್ಗೆ ಏನು ಬೇಕು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದು ಏನಂದ್ರೆ ನೆಕ್ಸ್ಟ್ ಏನ್ ಕೊಡಬೇಕು ಅಂತ. ಸೊ ಇಮಿಡಿಯೇಟ್ ಆಗಿ ನೀವು ಇಲ್ಲಿ ರೊಟೀನ್ ಅನ್ನೋದನ್ನ ಕ್ಲಿಕ್ ಮಾಡಿ. ರೊಟೀನ್ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಇದೆಲ್ಲ ಅಳಿಸಿ ಹೋಗ್ತದೆ, ಇದು ಯಾವುದು ಇರುವುದಿಲ್ಲ, ಅಂದ್ರೆ ನೀವು ಹೊಸ ಟೆಸ್ಟ್ ಕೊಡ್ತಾ ಇದ್ದೀರಾ ಅಂತ. ಸೊ ರೊಟೀನ್ ಅಂತ ಕ್ಲಿಕ್ ಮಾಡ್ತೀವಿ. ರೊಟೀನ್ ಅಂತ ಕ್ಲಿಕ್ ಆದ್ಮೇಲೆ ನಾವು ಏನ್ ಸ್ಯಾಂಪಲ್ ಕೊಡ್ತಾ ಇದೀವಿ, ಸೀರಮ್ ಸ್ಯಾಂಪಲ್ ಕೊಡ್ತಾ ಇದೀವಾ, ಯೂರಿನ್ ಸ್ಯಾಂಪಲ್ ಕೊಡ್ತಾ ಇದೀವಾ, CSF ಕೊಡ್ತಾ ಇದೀವಾ, ಇಲ್ವಾ HbA1c ಕೊಡ್ತಾ ಇದೀವಾ, ಇಲ್ವಾ ಯಾವ್ದಾರ ಫ್ಲೂಯಿಡ್ ಕೊಡ್ತಾ ಇದೀವಿ, ಅದನ್ನ ನಾವಿಲ್ಲಿ ಚೂಸ್ ಮಾಡ್ಕೊಳ್ಳಿ. ಸೊ ರೊಟೀನ್, ಆಮೇಲೆ ಯಾವ ಸ್ಯಾಂಪಲ್, ಸೀಕ್ವೆನ್ಸ್ ನಂಬರ್ ಏನಿದೆ ಇದು ಮೆಷಿನ್ ಕೊಡುವಂತ ನಂಬರು. ಸೊ ಈ ನಂಬರ್ ನಾವು ಅಪ್ಪಿತಪ್ಪಿನೂ ಮುಟ್ಟಬಾರ್ದು, ಈ ನಂಬರ್ ಸೀಕ್ವೆನ್ಸ್ ನಾವು ಹಾಳು ಮಾಡಬಾರ್ದು. ಸೊ ಅದು ಏನ್ ಸೀಕ್ವೆನ್ಸ್ ಇದೆ ಅದೇ ಸೀಕ್ವೆನ್ಸ್ ಅಲ್ಲಿ ಹೋಗ್ತಾ ಇರುತ್ತೆ ಅದು. ಸೊ ನಾವು ಈ ಜಾಗ ಮುಟ್ಲಿಕ್ಕೆ ಹೋಗಬಾರ್ದು. ಸೊ ರೊಟೀನ್, ಸೀರಮ್ ಸ್ಯಾಂಪಲ್, ಆಮೇಲೆ ಡಿಸ್ಪೊಸಿಷನ್. ಸೊ ಡಿಸ್ಪೊಸಿಷನ್ ಸೆಲೆಕ್ಟ್ ಮಾಡಬೇಕು. ಡಿಸ್ಪೊಸಿಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ವೈಟ್ ಆಗುತ್ತೆ ಈ ತರ. ಸೊ ಅವಾಗ ನಾವು ನೆಕ್ಸ್ಟ್ ನಂಬರ್ ಕೊಡಬೇಕು. ಸೊ ಜ್ಞಾಪಕ ಇಟ್ಕೊಳ್ಳಿ, ನೀವು ರೊಟೀನ್ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ಈ ಸೀಕ್ವೆನ್ಸ್ ನಂಬರ್ ಪ್ರತಿ ಬಾರಿ ನೀವು ಕ್ಲಿಕ್ ಮಾಡಿದಾಗ ನಂಬರ್ ಒಂದೊಂದೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಡಿಸ್ಪೊಸಿಷನ್ ಕೊಟ್ವಿ. ಸೊ ಡಿಸ್ಪೊಸಿಷನ್ 36 ಅಂತ ಕೊಟ್ವಿ. ಎಂಟರ್ ಮಾಡಿದ ತಕ್ಷಣ ನೀವು ಇದು 36 ಅಂತ ನೀವು ನಂಬರ್ ಹಾಕಿದ ತಕ್ಷಣನೇ ಎಂಟರ್ ಬಟನ್ ನ ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡಲೇಬೇಕು. ಆ ಎಂಟರ್ ಬಟನ್ ನ ಪ್ರೆಸ್ ಮಾಡಲಿಲ್ಲ ಅಂದ್ರೆ ಇದು ವಾಪಸ್ ಎಂಟಿ ಆಗಿ ಹೋಗ್ತದೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಏನೇ ಇಲ್ಲಿ ಇನ್ಪುಟ್ ನ ಕೊಡ್ತೀರಾ, 36, 37 ಯಾವುದೇ ಡಿಸ್ ನಂಬರ್ ನ ಇನ್ಪುಟ್ ಕೊಡ್ತೀರಾ, ಅದು ಕೊಡ್ತಿದ್ದಂಗೆ ಎಂಟರ್ ಪ್ರೆಸ್ ಮಾಡಬೇಕು. ಸೊ ಇದು ಸ್ಯಾಂಪಲ್ ಐಡಿ, ಅಂದ್ರೆ ನಮ್ಗೆ ಇಲ್ಲಿ ರಿಕ್ವೆಸ್ಟ್ ಐಡಿ ಇದು 157794 ಆತರ ಯಾವುದೇ ನಮ್ಮದು ಸ್ಯಾಂಪಲ್ ಐಡಿ ಇದೆ ಆ ಸ್ಯಾಂಪಲ್ ಐಡಿ ಕೊಡಬೇಕು. ಮತ್ತೆ ಎಂಟರ್ ಪ್ರೆಸ್ ಮಾಡಬೇಕು, ಅಂದ್ರೆ ಮಾತ್ರ ಆ ನಂಬರ್ ತಗೊಳುತ್ತೆ, ಇಲ್ಲ ಅಂದ್ರೆ ತಗೊಳ್ಳೋದಿಲ್ಲ. ಸೊ ಅದು ಕ್ಲಿಕ್ ಆದ್ಮೇಲೆ ಅದು ಕ್ಲಿಕ್ ಆಗಿದೆ ಇವಾಗ. ಸೊ ಈಗ ನಮ್ಗೆ ಇದಿಷ್ಟರಲ್ಲಿ ಯಾವ ಟೆಸ್ಟ್ ಬೇಕು. ಸೊ ಇಲ್ಲಿ ಕೂಡ ಬೇರೆ ಬೇರೆ ಶೀಟ್ ಇದೆ. ಟೋಟಲಿ ಇಲ್ಲಿ 1 2 3 4 5 ಶೀಟ್ಸ್ ಇದೆ. ಪ್ರತಿಯೊಂದು ಶೀಟ್ ಅಲ್ಲೂ ಈ ತರ ಕೀ ಇದೆ. ಈ ಪ್ರತಿಯೊಂದು ಕೀನು ಒಂದೊಂದು ಟೆಸ್ಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಈಗ ಶೀಟ್ 1 ಅಲ್ಲಿ ಇದೆ. ಸೊ ಅಕಸ್ಮಾತ್ ಈ ಶೀಟ್ 1 ಅಲ್ಲಿ ನಮ್ಮ ಬೇಕಾಗಿರೋ ಟೆಸ್ಟ್ ಇಲ್ಲ ಅಂದ್ರೆ ನಾವು ಅವಾಗ ಶೀಟ್ 2ಗೆ ಹೋಗ್ಬೇಕು. ಸೊ ಅದೇ ರೀತಿ ಇವಾಗ ನಂಗೆ ಬೇಕಾಗಿರೋದು ಗ್ಲೂಕೋಸ್ ಟೆಸ್ಟ್, ನಾನು ಗ್ಲೂಕೋಸ್ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡ್ತಿದ್ದಂಗೆ ಸೇವ್ ಬಟನ್ ಇಲ್ಲಿ ಎಲ್ಲೋ ಆಗ್ತದೆ. ಸೊ ಅದನ್ನ ನೀವು ಸೇವ್ ಅಂತ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಅದು ಸೇವ್ ಆಗುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಟೆಸ್ಟ್ ಕೊಡಬೇಕು ಅಂದ್ರೆ ಮತ್ತೆ ರೊಟೀನ್ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ ಆಟೋಮ್ಯಾಟಿಕಲಿ ಸೀಕ್ವೆನ್ಸ್ ನಂಬರ್ 37 ಆಗಿದೆ. ಸೊ ಈಗ ನೀವು ನೆಕ್ಸ್ಟ್ ಡಿಸ್ಕ್ ನಂಬರ್ ನಾನು ಆಲ್ರೆಡಿ ಕೊಟ್ಟಿದೆ. ಸೊ 37 ಪೊಸಿಷನ್, ಆಮೇಲೆ ಇಲ್ಲಿ ಸ್ಯಾಂಪಲ್ ಐಡಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಈ ಸೀಕ್ವೆನ್ಸ್ ನಂಬರು ಡಿಸ್ಕ್ ನಂಬರು ಸೇಮ್ ಇರ್ಬೇಕಂತ ಏನಿಲ್ಲ, ಆಯ್ತಾ. ಇದು ಈ ಸೀಕ್ವೆನ್ಸ್ ನಂಬರ್ 9999 ತನಕ ಹೋಗುತ್ತೆ. ಅದರ ನಂತರ ಇದು ಹೋಗುದಿಲ್ಲ, ಇನ್ಸ್ಟ್ರೂಮೆಂಟ್ ಸ್ಟ್ರಕ್ ಆಗಿ ಹೋಗ್ತದೆ. ನಾವು ಅದನ್ನ ರೀಸೆಟ್ ಮಾಡಬೇಕಾಗುತ್ತೆ. ಅದನ್ನ ಹೇಗೆ ರೀಸೆಟ್ ಮಾಡೋದು ಅನ್ನೋದೆಲ್ಲ ನಾನು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸ್ ಅಲ್ಲಿ ಹೇಳಿಕೊಡ್ತೇನೆ. ಬಟ್ ಟೈಮ್ ಬೀಯಿಂಗ್ ಜ್ಞಾಪಕ ಇಟ್ಕೊಳ್ಳಿ ಆಯ್ತಾ. ಸೀಕ್ವೆನ್ಸ್ ನಂಬರ್ ನಾವು ಯಾವತ್ತೂ ಮುಟ್ಬಾರ್ದು. ಪ್ರತಿ ಬಾರಿ ರೊಟೀನ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಸೀಕ್ವೆನ್ಸ್ ನಂಬರ್ ಬದಲಾಗುತ್ತೆ, ಅಂದ್ರೆ ಕಂಟಿನ್ಯೂಸ್ ನಂಬರ್ ಅಂತೆ ಹೋಗುತ್ತೆ. ಸೊ ಈಗ ನಾನು ಇಲ್ಲಿ ಆಲ್ರೆಡಿ 37 ನಂಬರ್ ಕೊಟ್ಟಿದ್ದೀನಿ, ಸ್ಯಾಂಪಲ್ ಐಡಿ ಕೊಟ್ಟಿದ್ದೀನಿ. ಸೊ ಆಮೇಲೆ ಎಂಟರ್ ಕೊಟ್ಟೆ, ಟೆಸ್ಟ್ ಕ್ರಿಯಾಟಿನಿನ್ ಅಂತ ಕೊಟ್ಬಿಟ್ಟು ಸೇವ್ ಮಾಡಿದೆ. ಸೇವ್ ಆದ ತಕ್ಷಣ ಅದು ಸೇವ್ ಆಯ್ತು. ಸೊ ಈಗ ನಾನು 2 ಟೆಸ್ಟ್ ಕೊಟ್ಟಿದ್ದೀನಿ. ಸೊ ಒಂದು ಗ್ಲೂಕೋಸ್ ಕೊಟ್ಟಿದ್ದೀನಿ ಒಂದು ಪೊಸಿಷನ್ ಅಲ್ಲಿ, ಇನ್ನೊಂದರಲ್ಲಿ ಇದನ್ನ ಕೊಟ್ಟಿದ್ದೀನಿ, ಏನು ಕ್ರಿಯಾಟಿನಿನ್ ಕೊಟ್ಟಿದ್ದೀನಿ. ಈಗ ಥರ್ಡ್ ಪೊಸಿಷನ್ ಅಲ್ಲಿ ರೊಟೀನ್ ಕ್ಲಿಕ್ ಮಾಡಿದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೀಕ್ವೆನ್ಸ್ ನಂಬರ್ ಇಲ್ಲಿ 38 ಆಯ್ತು. ಬಟ್ ಇದು ಯೂರಿನ್ ಸ್ಯಾಂಪಲ್ ಆಗಿರೋದ್ರಿಂದ ನಾನು ಇಲ್ಲಿ ಯೂರಿನ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಯೂರಿನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಡಿಸ್ಕ್ ನಂಬರ್ 38 ಅಂತ ಕೊಟ್ಟೆ, ಅದಕ್ಕೆ ಸ್ಯಾಂಪಲ್ ಐಡಿ ಕೊಟ್ಟೆ. ನಾವು ಈಗ ಇನ್ನೊಂದು ವಿಷಯವನ್ನು ನಾವು ಏನ್ ಗಮನಿಸಬೇಕು ಅಂದ್ರೆ, ಇಲ್ಲಿ ಯಾವ ಟೈಪಿನ ವ್ಯಾಕ್ಯೂಟೇನರ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಡಿಟರ್ಮಿನ್ ಮಾಡಬಹುದು. ಸೊ ನಾರ್ಮಲಿ ನಾವು ಯಾವಾಗ್ಲೂ ವ್ಯಾಕ್ಯೂಟೇನರ್ ಅಥವಾ ಟೆಸ್ಟ್ ಟ್ಯೂಬ್ ನೇ ಯೂಸ್ ಮಾಡೋದ್ರಿಂದ ಇದನ್ನ ಯಾವಾಗ್ಲೂ ನಾವು ಸ್ಯಾಂಪಲ್ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಇದನ್ನ ಚೇಂಜ್ ಮಾಡಿದ್ರೆ ಮೈಕ್ರೋಟೈಟರ್ ಪ್ಲೇಟು ಆ ತರದೆಲ್ಲ ಮಾಡ್ಬೋದು, ಬಟ್ ನಾವು ಇದನ್ನ ಯಾವುದನ್ನು ಮಾಡೋದಿಲ್ಲ, ಆಯ್ತಾ. ಸೊ ಅದೇ ರೀತಿ ಪ್ರೀ ಡೈಲ್ಯೂಷನ್ ಅನ್ನು ಕೂಡ ಕ್ಲಿಕ್ ಮಾಡೋದಿಲ್ಲ, ಯಾಕಂದ್ರೆ ನಾವು ಎಲ್ಲಾ ಸ್ಯಾಂಪಲ್ ನಾರ್ಮಲ್ ಆಗೇ ಯೂಸ್ ಮಾಡ್ತೀವಿ, ಆಯ್ತಾ. ಸೊ
ಇವಾಗ ನಮಗೆ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಇದನ್ನ ಮಾಡ್ಬೋದು. ಅಂದ್ರೆ ಟೆಸ್ಟ್ ಕೊಡಬೇಕಾದ್ರೆ ಅದನ್ನ ಎಷ್ಟು ಡೈಲ್ಯೂಷನ್ ಅಲ್ಲಿ ಮಾಡಬೇಕು ಅನ್ನೋದನ್ನ ನಾವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಅದೇ ಇದು. ಸೊ ಈಗ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನನಗೆ 1:10 ಡೈಲ್ಯೂಷನ್ ಅಲ್ಲಿ ಈ ಸ್ಯಾಂಪಲ್ ಯೂರಿನ್ ಸ್ಯಾಂಪಲ್ ನ ಕೊಡ್ತಾ ಇದ್ದೇನೆ. ಜ್ಞಾಪಕ ಇಟ್ಕೊಳ್ಳಿ, ಡೈಲ್ಯೂಷನ್ ನ ನಾವು ಎಲ್ಲಾ ಟೆಸ್ಟಿಗೂ ಕೊಡ್ಬೋದು, ಆದರೆ ಎಲೆಕ್ಟ್ರೋಲೈಟ್ಸು ಮತ್ತೆ HbA1c ಇದಕ್ಕೆ ಯಾವುದೇ ರೀತಿ ಡೈಲ್ಯೂಷನ್ ಕೊಡಕ್ ಆಗೋದಿಲ್ಲ. ಸೊ ಅದಕ್ಕೆ ಡೈಲ್ಯೂಷನ್ ವರ್ಕ್ ಆಗೋದಿಲ್ಲ. ನೀವು ಗ್ಲೂಕೋಸಿಗೆ ಡೈಲ್ಯೂಷನ್ ಕೊಡ್ಬೋದು, ಕ್ರಿಯಾಟಿನಿಗೆ ಕೊಡ್ಬೋದು, ಮೈಕ್ರೋಆಲ್ಬ್ಯೂಮಿನ್ ಎಲ್ಲದಕ್ಕೂ ಕೊಡ್ಬೋದು, ಬಟ್ ಇದೆರಡಕ್ಕೆ ಮಾತ್ರ ನೀವು ಕೊಡಕ್ ಆಗೋದಿಲ್ಲ. ಸೊ ಆ ವಿಷಯ ಜ್ಞಾಪಕ ಇರಲಿ. ಸೊ ಈ ರೊಟೀನ್ ಕ್ಲಿಕ್ ಮಾಡಿದ್ದೀನಿ, ಯೂರಿನ್ ಕ್ಲಿಕ್ ಮಾಡಿದ್ದೀನಿ, ಸೀಕ್ವೆನ್ಸ್ ನಂಬರ್ ಕ್ಲಿಕ್ ಮಾಡಿದ್ದೀನಿ, ಸ್ಯಾಂಪಲ್ ID ಕೊಟ್ಟಿದ್ದೀನಿ, ಮತ್ತೆ ನಾನು ಇದನ್ನ ಡೈಲ್ಯೂಷನ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಸೊ ನಾ ಇದನ್ನ ಇಲ್ಲಿ ಡೈಲ್ಯೂಷನ್ ಗೆ ಬಂದು ಅದನ್ನ 1:10 ಅಂತ ಕ್ಲಿಕ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿದಾಗ ಇದು ಆಟೋಮೆಟಿಕ್ ಆಗಿ ಹೇಳ್ತಾ ಇದೆ ನಾನು ಇದನ್ನ ಡಿಕ್ರೀಸ್ ಅಲ್ಲಿ ತಗೊಂಡಿದ್ದೀನಿ, ಅಂದ್ರೆ ಅದನ್ನ 10 ಟೈಮ್ಸ್ ಡೈಲ್ಯೂಟ್ ಮಾಡ್ತಾ ಇದ್ದೇನೆ ಅಂತ. ಆಮೇಲೆ ಇದನ್ನ ಸೇವ್ ಕೊಡ್ತೇನೆ. ಸೇವ್ ಕೊಡ್ಬೇಕಾದ್ರೆ ನಾನು ಇದನ್ನ ವಾಪಸ್ ನಾರ್ಮಲ್ ಮಾಡ್ಕೊಂಡು ಆಮೇಲೆ ಸೇವ್ ಕೊಡ್ತೇನೆ. ಸೊ ದಟ್ ಮತ್ತೆ ನಾನು ಸಬ್ಸಿಕ್ವೆಂಟ್ ಟೆಸ್ಟ್ ಕೊಡ್ಬೇಕಾದ್ರೆ ನಂಗದು ನಾರ್ಮಲ್ ಅಲ್ಲೇ ಇರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು 1:10 ಅಲ್ಲೇ ಉಳಿಯುತ್ತೆ. ಸಬ್ಸಿಕ್ವೆಂಟ್ ನೀವು ಏನೇ ಕ್ಲಿಕ್ ಮಾಡ್ತೀರಿ ಅದೆಲ್ಲ 1:10 ಅಂತಾನೆ ತಗೊಳ್ತಾ ಹೋಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೇವ್ ಮಾಡೋಕ್ಕಿಂತ ಮುಂಚೆನೆ ಅದನ್ನ 1:10 ಅನ್ನ ನಾರ್ಮಲ್ ಮಾಡ್ಕೊಂಡು ಇಲ್ಲಿ 1:10 ಅನ್ನ ನಾರ್ಮಲ್ ಮಾಡ್ಕೊಂಡು ಆಮೇಲೆ ಸೇವ್ ಕೊಡಿ, ಅದು ಒಳ್ಳೆ ಪ್ರಾಕ್ಟೀಸ್ ಆಯ್ತಾ. ಸೊ ಈಗ ಅದಾದ್ಮೇಲೆ ನಾನೀಗ ವಾಪಸ್ಸು ಇಲ್ಲಿ ಡೇಟಾ ರಿವ್ಯೂಗೆ ಬಂದಿದ್ದೇನೆ. ಡೇಟಾ ರಿವ್ಯೂಗೆ ಬಂದ್ರೆ 36 ಪೊಸಿಷನ್ ಅಲ್ಲಿ ನಾನು ಗ್ಲೂಕೋಸ್ ಕೊಟ್ಟಿದ್ದೇನೆ, 37 ಪೊಸಿಷನ್ ಅಲ್ಲಿ ಕ್ರಿಯಾಟಿನ್ ಕೊಟ್ಟಿದ್ದೇನೆ, 38 ಪೊಸಿಷನ್ ಅಲ್ಲಿ ಯೂರಿನಲ್ಲಿ ಮೈಕ್ರೋಆಲ್ಬ್ಯೂಮಿನ್ ಕೊಟ್ಟಿದ್ದೇನೆ. ಸೊ ಇದನ್ನ ನಾನು ಸೆಲೆಕ್ಟ್ ಮಾಡಿದ್ರೆ ಎಲ್ಲೋ ಇಲ್ಲಿ ಸೆಲೆಕ್ಟ್ ಆದ್ರೆ ನಂಗೆ ಇಲ್ಲಿ ಏನೇನು ಟೆಸ್ಟ್ ಕೊಟ್ಟಿದ್ದೀನಿ ಅನ್ನೋದು ಅದು ಹೇಳುತ್ತೆ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿಲ್ಲ, ಪಿಕ್ಚರ್ ಅಲ್ಲಿ ತೋರಿಸ್ತಾ ಇಲ್ಲ, ಬಟ್ ಇದು ಸೆಲೆಕ್ಟ್ ಮಾಡಿದ್ರೆ ಅದು ನಿಮಗೆ ಹೇಳುತ್ತೆ. ಸೊ ಅದರ ನಂತರ ನಾನು ಏನು ಮಾಡ್ತೀನಿ, ಇಲ್ಲಿರೋ ಸ್ಟಾರ್ಟ್ ಬಟನ್ ನ ಪ್ರೆಸ್ ಮಾಡ್ತೇನೆ. ಸೊ ಫಸ್ಟ್ ಅದು ಸ್ಯಾಂಪಲ್ ನ 36, 37, 38 ಪೊಸಿಷನ್ ಇಟ್ಕೋತೀನಿ. ಇಲ್ಲೊಂದು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಇಲ್ಲಿ ಏನ್ ಗಮನಿಸಬೇಕು ಅಂದ್ರೆ, ಇನ್ಸ್ಟ್ರೂಮೆಂಟು ಈಗ 36ನೇ ಪೊಸಿಷನ್ ಅಲ್ಲಿ ಸೀರಮ್ ಅಂತ ಇದೆ. ಸೊ ನೀವೇನಾದ್ರೂ ಈಗ ನೆಕ್ಸ್ಟ್ ಅಲ್ಲಿ ಮತ್ತೆ 36ನೇ ಪೊಸಿಷನ್ ಅಲ್ಲಿ ಯೂರಿನ್ ಆಗ್ಲಿ ಅದರ್ಸ್ ಆಗ್ಲಿ ಏನಾದ್ರು ಕೊಟ್ರಿ ಅಂದ್ರೆ ಅದು ಕಾನ್ಫ್ಲಿಕ್ಟ್ ಆಗುತ್ತೆ. ಅದಕ್ಕೆ ಅಂದ್ರೆ 36ನೇ ಪೊಸಿಷನ್ ಅಲ್ಲಿ ನೀವು ಸೀರಮ್ ಇಟ್ಟಿದ್ದೀನಿ ಅಂತಾನೂ ಹೇಳ್ತಾ ಇದ್ದೀರಾ, 36ನೇ ಪೊಸಿಷನ್ ಅಲ್ಲಿ ಯೂರಿನ್ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಹಂಗಾದ್ರೆ ಇನ್ಸ್ಟ್ರೂಮೆಂಟ್ ಸ್ಕ್ಯಾನ್ ಮಾಡಬೇಕಾದ್ರೆ ಅದು ಅಲಾರಾಮ್ ಕೊಟ್ಟು ರೆಡ್ ಆಗಿ ಹೋಗ್ತದೆ, ಇನ್ಸ್ಟ್ರೂಮೆಂಟ್ ಟೋಟಲಿ ಸ್ಟಾಪ್ ಆಗಿ ಹೋಗ್ತದೆ. ಏನೇ ಟೆಸ್ಟ್ ಮಾಡ್ತಾ ಇದ್ರು ಅದನ್ನೆಲ್ಲ ಅದು ನಿಲ್ಲಿಸ್ಬಿಡ್ತದೆ ಆಯ್ತಾ. ಸೊ ಅದಕ್ಕೋಸ್ಕರ ನೀವು ಯಾವಾಗ್ಲೂ ಇಲ್ಲಿ ಗ್ಯಾರಂಟಿ ಮಾಡ್ಕೋಬೇಕು. 36 ಪೊಸಿಷನ್ ಅಲ್ಲಿ ಸೀರಮ್ ಇದೆ, 37 ಪೊಸಿಷನ್ ಅಲ್ಲಿ ಸೀರಮ್ ಇಟ್ಟಿದ್ದೀವಿ, 38 ಪೊಸಿಷನ್ ಅಲ್ಲಿ ಯೂರಿನ್ ಇಟ್ಟಿದ್ದೀವಿ, ಹಾಗೆ. ಸೊ ಪ್ರತಿಯೊಂದು ಪೊಸಿಷನ್ನಿಗೆ ನೀವು ಈ ಒಂದು ಪೊಸಿಷನ್ ಎಷ್ಟು ಬೇಕಾದ್ರೂ ಟೆಸ್ಟ್ ಕೊಡ್ಬೋದು, ಆದ್ರೆ ಒಂದೇ ಇದನ್ನ ಪೊಸಿಷನ್ನಿಗೆ ಮಲ್ಟಿಪಲ್ ಟೈಪಿನ ಸ್ಯಾಂಪಲ್ ನೀವು ಕೊಡೋ ಹಾಗೆ ಇಲ್ಲ. ಸೊ ಅದು ಬಹಳ ಗಮನ ಕೊಡುವಂತ ವಿಷಯ. ಸೊ ಅದರ ನಂತರ ನಾವೇನ್ ಮಾಡಿದ್ವಿ, ಸ್ಟಾರ್ಟ್ ಬಟನ್ ನ ಪ್ರೆಸ್ ಮಾಡಿದ್ವಿ. ಸ್ಟಾರ್ಟ್ ಪ್ರೆಸ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಇಲ್ಲಿ ಮತ್ತೆ ದೊಡ್ಡದಾಗಿ ಸ್ಟಾರ್ಟ್ ಬಟನ್ ಇದೆ, ಅದನ್ನ ಮತ್ತೆ ಕ್ಲಿಕ್ ಮಾಡ್ತೀವಿ. ಸೊ ಈಗ ಅದು ಸ್ಟ್ಯಾಂಡ್ ಬೈ ಇಂದ ಇನ್ಸ್ಟ್ರೂಮೆಂಟ್ ಸ್ಯಾಂಪಲ್ ಗೆ ಬರ್ತಾ ಇದೆ ಅಂತ ಆದ್ರೆ ಅದು ಈ ರೀತಿ ಒಂದು ಕ್ವಶನ್ ಮಾರ್ಕ್ ಅನ್ನ ಕೇಳುತ್ತೆ. ಅಂದ್ರೆ ಈಗ ನೀವು ನಾನಲ್ಲಿ 36, 37, 38 ಪೊಸಿಷನ್ ಕೊಟ್ಟಿರೋದ್ರಿಂದ ಅದು ಪ್ಲೀಸ್ ಕನ್ಫರ್ಮ್ ದ ಸೀಕ್ವೆನ್ಸ್ ಅಂತ ಹೇಳುತ್ತೆ. ಯಾಕಂದ್ರೆ ಇನ್ಸ್ಟ್ರೂಮೆಂಟ್ ಸ್ಟ್ಯಾಂಡ್ ಬೈ ಇಂದ ಬರ್ತಾ ಇರೋದ್ರಿಂದ ನಾನು ಒಂದೇ ಪೊಸಿಷನ್ ಅಲ್ಲಿ ಕೊಡದೇ ಇರೋದ್ರಿಂದ ಅದು ಆ ಪ್ರಶ್ನೆಯನ್ನು ನನಗೆ ಕೇಳ್ತಾ ಇದೆ. ಅಕಸ್ಮಾತ್ ಏನಾದ್ರು ಸ್ಯಾಂಪಲ್ ಸ್ಟಾಪ್ ಇಂದ ನಾನು 36, 37, 38 ಪೊಸಿಷನ್ ಕೊಟ್ಟಿದ್ರೆ ಅದು ಈ ಕ್ವಶನ್ ನಾನು ಕೇಳ್ತಿಲ್ಲ. ಇನ್ಸ್ಟೆಡ್ ಅದು ಸ್ಯಾಂಪಲ್ ಎಕ್ಸ್ಚೇಂಜ್ ಆಗಿದ್ಯಾ ಅಥವಾ ನಾಟ್ ಎಕ್ಸ್ಚೇಂಜ್ ಆಗಿದ್ಯಾ ಅಂತ ಅಷ್ಟೇ ಕೇಳುದು. ಸೊ ಅವಾಗ ನಾವು ಯಾವಾಗ ನಾಟ್ ಎಕ್ಸ್ಚೇಂಜ್ ಅಂತಾನೆ ಕೊಡಬೇಕು. ಜ್ಞಾಪಕ ಇರಲಿ ಆ ವಿಷಯ, ನಾಟ್ ಎಕ್ಸ್ಚೇಂಜ್ ಅನ್ನೋದನ್ನೇ ಕೊಡಬೇಕು. ಯಾಕಂದ್ರೆ ಎಕ್ಸ್ಚೇಂಜ್ ಅಂತ ಕೊಟ್ರೆ ಕೂಡ ಇನ್ಸ್ಟ್ರೂಮೆಂಟ್ ಸ್ಟಾಪ್ ಆಗಿ ಎಲ್ಲದನ್ನು ನಿಲ್ಲಿಸ್ಬಿಡುತ್ತೆ. ಸೊ ಇಂಪಾರ್ಟೆಂಟ್ ವಿಷಯ ಅದು. ಸೊ ಒಂದ್ಸತಿ ನೀವು ಅದನ್ನ ಕೊಟ್ರಿ ಅಂದ ತಕ್ಷಣನೇ ಈಗ ನಿಮ್ಮ ಕೆಲಸ ಮುಗೀತು. ಈಗ ಇನ್ಸ್ಟ್ರೂಮೆಂಟ್ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ಅದು ಏನ್ ಮಾಡುತ್ತೆ ಅಂದ್ರೆ, ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗು, ನಾನು ಮುಂಚೆನೇ ಹೇಳಿದೀನಿ, ಈ ಇನ್ಸ್ಟ್ರೂಮೆಂಟ್ ತುಂಬಾ ಸ್ಲೋ ಇನ್ಸ್ಟ್ರೂಮೆಂಟ್. ಇದು ಬೇಕಾದ್ರೆ 500 ಟೆಸ್ಟ್ ಕೊಟ್ರು ಒಂದಾದ್ಮೇಲೆ ಮಾಡ್ತಾ ಹೋಗುತ್ತೆ, ಏನು ತಲೆ ಬಿಸಿ ಮಾಡಿದೆ. ಆದ್ರೆ ಇದು ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗುತ್ತೆ. ಸೊ ಅರ್ಜೆಂಟ್ ಮಾಡೋದಿಲ್ಲ ಯಾವುದೇ ಟೆಸ್ಟ್ ಮಾಡ್ಬೇಕಾದ್ರು. ಸೊ ಹೇಗೆ ಹೋಗುತ್ತಪ್ಪ ಇದು ಅಂದ್ರೆ, ಫಸ್ಟ್ 1 ನಿಮಿಷ ಅದು ನಿಮ್ಗೆ ಬಿಡುತ್ತೆ. ಅದರ ನಂತರ ಈ ಒಂದು ಆಕ್ಸೆಸ್ ಸ್ಯಾಂಪಲ್ ಡಿಸ್ಕ್ ನ ಲೈಟ್ ಏನಿದೆ ಅದನ್ನ ಅದು 3-4 ಸತಿ ಬ್ಲಿಂಕ್ ಮಾಡುತ್ತೆ. ಸೊ ಬ್ಲಿಂಕ್ ಮಾಡಿದ್ಮೇಲೆ ಇದು ಆಫ್ ಆಗಿ ಹೋಗ್ತದೆ. ಆವಾಗ ಇದು ಸ್ಯಾಂಪಲ್ ಡಿಸ್ಕ್ ಲಾಕ್ ಆಗ್ತದೆ. ಲಾಕ್ ಆದ್ಮೇಲೆ ಅದು ಒಂದ್ಸತಿ ಫ್ರಂಟಿಗೆ ಕ್ಲಾಕ್ ವೈಸ್ ಆಗಿ, ಇನ್ನೊಂದ್ಸತಿ ಆಂಟಿ ಕ್ಲಾಕ್ ವೈಸ್ ಆಗಿ ಸ್ವಲ್ಪನೇ ಮೂವ್ ಆಗುತ್ತೆ. ಅಂದ್ರೆ ಅದು ಏನ್ ಹೇಳ್ತಾ ಇದೆ ನಮ್ಗೆ ಅಂದ್ರೆ, ನಾನೀಗ ಮೂವ್ ಮಾಡ್ತೇನೆ, ನಿಮ್ಮ ಕೈಗೆ ತಕ್ಕೊಳ್ಳಿ, ಮುಟ್ಬೇಡಿ ನನ್ನ ಅಂತ ಅದು ಇಂಡೈರೆಕ್ಟ್ ಆಗಿ ಹೇಳುತ್ತೆ. ಸೊ ಒಂದ್ಸತಿ ಅದು ಹಂಗೆ ಹೇಳಾದ್ಮೇಲೆ ಫಸ್ಟ್ ಟೈಮ್ ಅದು ನಿಧಾನಕ್ಕೆ ತಿರುಗುತ್ತೆ. ಸೊ ನಿಧಾನಕ್ಕೆ ತಿರುಗಬೇಕಾದ್ರೆ ಅದು ಪ್ರತಿಯೊಂದು ಪೊಸಿಷನ್ ಅಲ್ಲೂ ನೀವು
ವ್ಯಾಕ್ಯೂಟೈನರ್ ಇಟ್ಟಿದ್ದೀರಾ ಇಲ್ವಾ ಅನ್ನೋದನ್ನಷ್ಟೇ ಚೆಕ್ ಮಾಡ್ತಾ ಹೋಗುತ್ತೆ. ಸೊ ನೀವು ಎಷ್ಟು ವ್ಯಾಕ್ಯೂಟೈನರ್ ಇಟ್ಟಿದ್ದೀರೋ ಅಷ್ಟನ್ನ ಅದು ಅಲ್ಲಿ ಕಪ್ ಪ್ರೆಸೆಂಟ್ ಅಂತ ನಾನು ಅವಾಗ ತೋರಿಸಿದ್ನಲ್ಲ ನಿಮಗೆ ಡಯಾಗ್ರಾಮ್ಯಾಟಿಕಲ್ಲಿ, ಆ ರೀತಿ ಅದನ್ನ ನೋಟ್ ಮಾಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಪೊಸಿಷನ್ ಅಲ್ಲಿ ಏನಾದರೂ ಅದು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ತಿಳಿದಂಗೆ 99 ಇಂದ 103 ತನಕ ಕಪ್ ಇದೆ ಅಂತ ಹೇಳುತ್ತೆ. ಅದೇ ರೀತಿ ಅದು ಇಲ್ಲಿ 10th ಪೊಸಿಷನ್ ಅಲ್ಲಿ ಕೂಡ ಕಪ್ ಇದೆ ಅಂತ ಹೇಳುತ್ತೆ. ಸೊ ಫಸ್ಟ್ ಅದು ಕಪ್ ಇದೆಯಾ ಇಲ್ವಾ ಅದನ್ನಷ್ಟೇ ನೋಡುತ್ತೆ. ಒಂದ್ಸತಿ ಅದನ್ನ ನೋಡಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಅದು ಫಾಸ್ಟ್ ಆಗಿ ತಿರುಗಿ ಕನ್ಫರ್ಮ್ ಮಾಡುತ್ತೆ. ಅಂದ್ರೆ 2 ಬಾರಿ ಅದು ಕಂಪ್ಲೀಟ್ ಆಗಿ ತಿರುಗ್ಬಿಟ್ಟು ನೀವು ಇಟ್ಟಿರೋದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಜ್ಞಾಪಕ ಇರಲಿ, ಮೊದಲನೇ ಸತಿ ಅದು ಚೆಕ್ ಮಾಡಿದಾಗ ಅದರಲ್ಲಿರೋ ವ್ಯಾಕ್ಯೂಟೈನರ್ಸ್ ಎಲ್ಲ ಇದ್ದು, ಎರಡನೇ ಸತಿ ಅದು ಚೆಕ್ ಹಾಕಿಂತ ಮುಂಚೆ ನೀವು ಯಾವ್ದಾರೋ ಕಾರಣಕ್ಕೆ ವ್ಯಾಕ್ಯೂಟೈನರ್ಸ್ ತೆಗೆದ್ಬಿಟ್ರಿ ಅಂದ್ರೆ ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಆಗೂ ಕೂಡ ಅದು ಡಿಸ್ಕ್ ಎರರ್ ಅಂತ ಕೊಟ್ಟು ರೆಡ್ ಅಲಾರಾಮ್ ಕೊಟ್ಟು ಇನ್ಸ್ಟ್ರೂಮೆಂಟ್ ಸ್ಟಾಪ್ ಆಗಿ ಬಿಡ್ತದೆ. ಸೊ ಅದಕ್ಕೋಸ್ಕರ ನೀವು ಹೊಸದಾಗಿ ಇರೋ ಫ್ರೆಶ್ ಟೆಕ್ನಿಷಿಯನ್ಸ್ಗಳು ಒಂದ್ಸತಿ ಸ್ಟಾರ್ಟ್ ಕೊಟ್ಮೇಲೆ ಇದ್ರೊಳಗಡೆ ಯಾವುದೇ ತರ ವ್ಯಾಕ್ಯೂಟೈನರ್ಸ್ ತೆಗೆಯೋದು ಇಡೋದು ಮಾಡಬೇಡಿ. ಸೊ ಒಂದ್ಸತಿ ಅದು 2 ಸತಿ ಸ್ಕ್ಯಾನ್ ಮಾಡಿ ಆಯ್ತು ಅಂದಮೇಲೆ ಮತ್ತೆ ಅದು ನಿಧಾನಕ್ಕೆ ಆಪರೇಷನ್ಗೆ ಬರ್ತದೆ. ಇಲ್ಲಿ ಸ್ಯಾಂಪಲ್ ಸ್ಟಾಪ್ ಅನ್ನೋ ಜಾಗದಲ್ಲಿ ಆಪರೇಷನ್ ಅಂತ ಬರುತ್ತೆ. ಆಪರೇಷನ್ ಅಂತ ಬಂದಾಗ ಇವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಓ ಅಂತ ಇರೋದೆಲ್ಲ ಪಿ 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 ಅಂತ ಆಗುತ್ತೆ. ಸೊ ಮತ್ತದು ಟೈಮ್ ಕೊಡುತ್ತೆ, ಯಾವ ಟೈಮ್ ಅಲ್ಲಿ ಅದು ಈ ಸ್ಯಾಂಪಲ್ ಗಳನ್ನ ರೆಕಾಗ್ನೈಸ್ ಮಾಡ್ತು ಅಂತ ಹೇಳುತ್ತೆ. ಸೊ ಅದನ್ನ ಹೇಳಿದ್ಮೇಲೆ ನಿಧಾನವಾಗಿ ಆಪರೇಷನ್ ಅಲ್ಲಿ ಅದು ಒಂದೊಂದೇ ಸ್ಯಾಂಪಲ್ ನ ಪಿಕ್ ಮಾಡ್ತಾ ಹೋಗುತ್ತೆ. ಒಂದ್ಸತಿ ಪೂರ್ತಿ ಪಿಕ್ ಎಲ್ಲ ಆದ್ಮೇಲೆ ಅದು ಸ್ಯಾಂಪ್ಲಿಂಗ್ ಸ್ಟಾಪಿಗೆ ವಾಪಸ್ ಬಂದು ನಿಲ್ಲುತ್ತೆ. ಸೊ ಆಮೇಲೆ ಪ್ರತಿಯೊಂದು ಟೆಸ್ಟಿಗೂ ಅದು ರಿಪೋರ್ಟ್ ಅನ್ನು ಹಾಕ್ತಾ ಹೋಗುತ್ತೆ. ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಅದು ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ಟೆಸ್ಟ್ ಆದ್ರೆ ಅದು ಪಿಕ್ ಮಾಡಿ 4 ನಿಮಿಷಕ್ಕೆ ಅದು ರಿಪೋರ್ಟ್ ಅನ್ನ ನಮ್ಗೆ ಹಾಕುತ್ತೆ. ಅದೇ ಕ್ರಿಯಾಟಿನ್, ಫಾಸ್ಫರಸ್, ಯೂರಿಯಾ ಈ ತರ ಬಯೋಕೆಮಿಸ್ಟ್ರಿ ಟೆಸ್ಟ್ ಎಲ್ಲ ಇದ್ರೆ ಅದು 10 ನಿಮಿಷವನ್ನ ತಗೊಳುತ್ತೆ. ಅದೇ HbA1c ಟೆಸ್ಟ್ ಆದ್ರೆ ಅದು 14 ನಿಮಿಷವನ್ನ ತಗೊಳುತ್ತೆ. ಸೊ ಇಷ್ಟು ಟೈಮ್ ಅದಕ್ಕೆ ಬೇಕು. ಸೊ ಅದಕ್ಕೆ ತಕ್ಕಂತೆನೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಗೆ ಒಂದ್ಸತಿ ನೀವು ಸ್ಯಾಂಪಲ್ ಕೊಟ್ಟಿದ್ದೀರಾ ಅಂತ ಆದ ತಕ್ಷಣ ನಿಮ್ಗೊಂದು ಅಂದಾಜು ಸಿಗುತ್ತೆ ಎಷ್ಟು ಹೊತ್ತಿಗೆ ಇದರದ್ದು ರಿಪೋರ್ಟ್ ಎಲ್ಲ ಬರ್ತಾ ಹೋಗ್ತದೆ ಅಂತ. ಸೊ ಅಕಸ್ಮಾತ್ತಾಗಿ ಯಾರು ಫೋನ್ ಮಾಡಿ ಕೇಳಿದ್ರೆ ನಿಮ್ಗೆ ಇದು ರಿಪೋರ್ಟ್ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತೆ ಅಂತ ನೀವು ಹೇಳೋ ಹಾಗೆ ಇರಬೇಕು. ಓಕೆ, ಸೊ ಇವಾಗ ನೀವು ಅದರದ ರಿಪೋರ್ಟ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ್ದಿದೆಯೋ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ರಿಪೋರ್ಟ್ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸೋಡಿಯಂ 137, ಪೊಟ್ಯಾಷಿಯಂ 5.26 ಅಂತ ಅದು ಆಲ್ರೆಡಿ ರಿಪೋರ್ಟ್ ಹಾಕಿದೆ. ಯಾಕಂದ್ರೆ ಎಲೆಕ್ಟ್ರೋಲೈಟ್ ರಿಪೋರ್ಟ್ ಮುಂಚೆ ಬರುತ್ತೆ. ಸೊ ಅದು ಆಲ್ರೆಡಿ ಬಂದಿದೆ, ನೀವು ಅದನ್ನ ನೋಡ್ಬೋದು. ಓಕೆ, ಸೊ ಇದು ಸ್ಯಾಂಪಲ್ ನ ಕೊಡುವಂತ ಒಂದು ಸಿಂಪಲ್ ಟೆಕ್ನಿಕ್ ಅಷ್ಟೇ ನಾನು ಹೇಳಿಕೊಟ್ಟಿದ್ದೀನಿ. ಹೇಗೆ ರೀರನ್ ಮಾಡೋದು ಅದು ಯಾವುದನ್ನು ನಾನು ಹೇಳಿಲ್ಲ, ಒಂದು ಸಿಂಪಲ್ ಮೆಥಡ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ಏನು ಅಂದ್ರೆ ಸ್ಯಾಂಪಲ್ ಡಿಸ್ಕ್ ಅನ್ನ ಮುಟ್ಟಬೇಕಾದ್ರೆ ಯಾವಾಗ್ಲೂ ಆ 3 ಪೊಸಿಷನ್ ಜ್ಞಾಪಕ ಇಟ್ಕೊಳ್ಳಿ. ಏನು ಅಂದ್ರೆ ಸ್ಯಾಂಪಲ್ ಪ್ರೋಬು ಹೋಮ್ ಪೊಸಿಷನ್ ಅಲ್ಲಿ ಇರಬೇಕು, ಡಿಸ್ಕ್ಗೆ ಇರೋ ಲೈಟ್ ಆನ್ ಅಲ್ಲಿ ಇರಬೇಕು, ಮತ್ತೆ ಮಾನಿಟರ್ ಅಲ್ಲಿ ಸ್ಯಾಂಪ್ಲಿಂಗ್ ಸ್ಟಾಪ್ ಅಥವಾ ಸ್ಟ್ಯಾಂಡ್ ಬೈ ಇರಬೇಕು. ಅಂದ್ರೆ ಮಾತ್ರ ನಾವು ಸ್ಯಾಂಪಲ್ ಡಿಸ್ಕ್ ಅನ್ನ ರೊಟೇಟ್ ಮಾಡೋದು ಅಥವಾ ಇಡೋದು ಮಾಡಬಹುದು. ಸೊ ಸ್ಯಾಂಪಲ್ ಹೇಗೆ ಕೊಡೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಥ್ಯಾಂಕ್ ಯು.